ಅಮ್ಮ ಬಾ ಇಲ್ಲಿ ನೀ ನಡಪ ಇಲ್ವಾ ನೆಟ್ವರ್ಕ್ ಸರಿ ಇಲ್ಲ ಅದಕ್ಕೆ ಅಮ್ಮ ನಿನ್ ಮೇಲೆ ನೋಡಮ್ಮ ಮೇಲೆ ಮೇಲೆ ಮೆಟ್ಲು ಮೇಲೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಮಿಟ್ಲಕಟ್ಟೆ ನನ್ನ ತಾಯಂದಿರಿಗೆ ಮಿಟ್ಲಕಟ್ಟೆ ನನ್ನ ಗ್ರಾಮಸ್ಥರಿಗೆ ಮಿಟ್ಲಕಟ್ಟೆ ನನ್ನ ಮುದ್ದು ಮಕ್ಕಳಿಗೆ ಜೈ ಜವಾನ್ ಜೈ ಜವಾನ್ ಮಿಟ್ಲಕಟ್ಟೆಯ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ತಾಯಿ ಸಮಾನರಿಗೆ ತಂದೆ ಸಮಾನರಿಗೆ ನಮಸ್ಕಾರಗಳು. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತೇಳಿ ಕೆಆರ್ಎಸ್ ಪಕ್ಷ ಅಂತೇಳಿ ಇವತ್ತು ನಿಮ್ಮೂರಿಗೆ ಬಂದಿದ್ದೀವಿ. ಎರಡು ವಿಚಾರವನ್ನು ಎತ್ತು ತಂದಿದ್ದೀವಿ. ಒಂದು ವಿಚಾರ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ 7ನೇ ಸಂಸ್ಥಾಪನಾ ದಿನ ಅಂದ್ರೆ ಹುಟ್ಟುಹಬ್ಬ. ನಮ್ಮ ಪಕ್ಷ ಹುಟ್ಟಿ 7ನೇ ವರ್ಷಕ್ಕೆ ಆಗಸ್ಟ್ 10ನೇ ತಾರೀಕಿಗೆ ಕಾಲಿಡ್ತಾ ಇದೆ. ಈ ಹುಟ್ಟುಹಬ್ಬವನ್ನ ಒಂದು ದೊಡ್ಡ ಕಾರ್ಯಕ್ರಮವನ್ನಾಗಿ ಮಾಡಿ ನಿಮ್ಮೆಲ್ಲರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿ ಈ ನಮ್ಮ ಕೆಆರ್ಎಸ್ ಪಕ್ಷಕ್ಕೆ ಒಂದು ಆಶೀರ್ವಾದ ಮಾಡಬೇಕನ್ನುವಂತ ಕಾರಣಕ್ಕಾಗಿ ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಕರೆಯೋಕೆ ಬಂದಿದ್ದೀವಿ. ಎರಡನೇ ವಿಚಾರ, ನಾವು ಸುಮಾರು 1.5-2 ಅಂದ್ರೆ 2 ತಿಂಗಳು ಅನ್ಸುತ್ತೆ, 2 ತಿಂಗಳ ಹಿಂದೆ ಬಂದು ನಿಮ್ಮೂರಲ್ಲಿ ಮಾರಮ್ಮನ ದೇವಸ್ಥಾನದ ಮುಂದೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ನಿಮ್ಮೂರಿನ 10,000 ಜನ ಬಂದು ನಿಮ್ಮೂರಿನ ಹಲವಾರು ಕುಂದುಕೊರತೆಗಳನ್ನ ನಮ್ಮ ಮುಂದೆ ಹೇಳ್ಕೊಂಡಿದ್ರು. ಏನು ಕುಂದುಕೊರತೆಗಳಂತಂದ್ರೆ, ನಮ್ಮೂರಿಗೆ ಬಸ್ಗಳಿಲ್ಲ, ನಮ್ಮೂರಿಗೆ ರಸ್ತೆಗಳು ಸರಿಯಾಗಿಲ್ಲ, ನಮ್ಮೂರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ನಮ್ಮೂರಿಗೆ ಶಾಲೆಗಳಿಲ್ಲ, ಆಸ್ಪತ್ರೆಗಳಿಲ್ಲ, ಈ ತರದ ಹಲವಾರು ಸಮಸ್ಯೆಗಳನ್ನ ಅವತ್ತು ಮಾರಮ್ಮನ ಗುಡಿ ಮುಂದೆ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಹೇಳ್ಕೊಂಡಿದ್ವಿ. ಅದೇ ರೀತಿಯಾಗಿ ಅವತ್ತೇ ನಮ್ಮ ಪಕ್ಷಕ್ಕೆ ಸುಮಾರು 10-15 ಜನ ₹100 ಕೊಟ್ಟು ಪಕ್ಷದ ಸದಸ್ಯತ್ವವನ್ನು ಕೂಡ ಪಡ್ಕೊಂಡಿದ್ರಿ. ಆದ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಒಂದು ದಿನದ ಒಂದು ಧರಣಿ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ಇವರವರು ಬಂದಿದ್ರ ಏಕಂದ್ರೆ ಇವರು ಬಂದಿದ್ರ ಚಿತ್ರದುರ್ಗ ಕಾರ್ಯಕ್ರಮಕ್ಕೆ ಕೆಲವರೆಲ್ಲ ಬಂದಿದ್ರು. ಅವತ್ತು ನಾವು ಡಿಸಿ ಕಚೇರಿ ಮುಂದೆ ಅಲ್ಲಿ ಈ ಊರಿನ ಸಮಸ್ಯೆ ವಿಚಾರವಾಗಿ ಬಸ್ಸಿಂದಾಗಿರ್ಲಿ, ರಸ್ತೆದಾಗಿರ್ಲಿ, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಲಿ, ಶಾಲೆದಾಗಿರ್ಲಿ, ಈ ಊರು ಮೂಲಭೂತ ಸೇವೆಗಳಿಂದ ಸವಲತ್ತುಗಳಿಂದ ವಂಚಿತ ಆಗಿದೆ ಅನ್ನುವಂತ ಮನವಿ ಮಾಡಿ ಬಂದ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ನಮ್ಮ ಈ ಭಾಗದ ಪಕ್ಷದ ಮುಖಂಡರಾದಂತ ಏಕಾಂತ್ ರೆಡ್ಡಿ ಅವರಿದ್ರು, ನಮ್ಮ ಕೆಆರ್ಎಸ್ ಪಕ್ಷದ ರೈತ ಘಟಕದ ಅಧ್ಯಕ್ಷರಾದಂತಹ ಹರೀಶ್ ರೆಡ್ಡಿ ಅವರು ಇದ್ರು, ಹಾಗೆ ನಮ್ಮ ದಾದಾಪೀರವರು, ನಮ್ಮ ರಾಮರೆಡ್ಡಿ ಅವರು, ನಮ್ಮ ಕೃಷ್ಣಮೂರ್ತಿ ಅವರು, ನಮ್ಮ ಗೋವಿಂದರಾಜ್ ಅವರು, ಮತ್ತೆ ನಮ್ಮ ರೇಖಮ್ ಅವರು, ಮತ್ತೆ ನಮ್ಮ ಪಾಪಯ್ಯ ಅವರು ಎಲ್ಲರೂ ಸೇರಿದಂತೆ ನಿಮ್ಮ ಊರಿನ ಅಭಿವೃದ್ಧಿ ಬಗ್ಗೆ ನಮ್ಮ ಬರೇಶ್ವರವರು ಎಲ್ಲರೂ ಸೇರಿ ನಿಮ್ಮೂರಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಕಟ್ಟಿಕೊಡುವಂತ ನಿಟ್ಟಿನಲ್ಲಿ ದಿನನಿತ್ಯ ಅಧಿಕಾರಿಗಳ ಜೊತೆ ಮಾತಾಡಿ, ಸಂಬಂಧಪಟ್ಟ ಇಲಾಖೆಯವರ ಜೊತೆ ಮಾತಾಡಿ ನಿಮ್ಮೂರಿಗೆ ಬಸ್ ಅನ್ನ ಬಿಡಿಸುವಂತ ಕೆಲಸವನ್ನ ಮಾಡಿದ್ವಿ. ಆ ಕಾರಣಕ್ಕಾಗಿ ನಿಮ್ಮೂರಿಗೆ ಇವತ್ತು ದಿನಕ್ಕೆ 2 ಸಾರಿ ಸರ್ಕಾರಿ ಬಸ್ ಅಂದ್ರೆ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಬಸ್ ಬರ್ತಾ ಇದೆ. ನಿಜನಾ? ಇದಕ್ಕೆ ನಿಮಗೆ ಸಂತೋಷ ಐತಾ? ಖುಷಿ ಐತಾ? ನೀವು MLA ಮಾಡಿದಂತವ್ರನ್ನ, ನೀವು MP ಮಾಡಿದಂತವ್ರನ್ನ, ನೀವು ಓಟ್ ಹಾಕಿ ದೊಡ್ಡ ದೊಡ್ಡ ಏನೋ ಲೀಡರ್ಗಳನ್ನಾಗಿ ಮಾಡಿದಂತವ್ರು ಕೂಡ ನಿಮ್ಮೂರಿಗೆ ಬಸ್ ಅನ್ನ ಬಿಡ್ಲಿಕ್ಕೆ ಕಳಿಸೋಳ ಮಕ್ಕಳು. ಅಜ್ಜ ಹೇಳ್ತಾ ಇದ್ದಾನೆ, ನಾವು ಓಟ್ ಹಾಕಿದಂತವ್ರು ಎಲ್ಲರೂ ಕೂಡ ಕಳಿಸೋಳ ಮಕ್ಕಳು. ನಿಜ ಕೂಡ. ಯಾಕಂತಂದ್ರೆ ನಾವು ಜಾತಿ ನೋಡಿ, ಹಣ ನೋಡಿ, 500ಗೆ, ಕುಕ್ಕರ್ಗೆ, ನಿಕ್ಕರ್ಗೆ, ಎಣ್ಣೆಗೆ, ಸರಾಯಿಗೆ, ಸೀರೆಗೆ, ನಿಕ್ಕರಿಗೆ ಎಲ್ಲರಿಗಿಂತ ಸೇರಿ ನಾವೇನ್ ಮಾಡಿದೀವಿ, ಜಾತಿಗೆ ನರೇಂದ್ರ ಮೋದಿ ಮುಖ ನೋಡಿ, ಸಿದ್ದರಾಮಯ್ಯ ಮುಖ ನೋಡಿ, ಯಡಿಯೂರಪ್ಪನ ಮುಖ ನೋಡಿ, ನಮ್ಮ ಯಾರು ಕುಮಾರಸ್ವಾಮಿ ಮುಖ ನೋಡಿ ನಾವೇನ್ ಮಾಡಿದ್ವಿ, ಓಟ್ ಹಾಕಿದ್ವಿ. ಆದ್ರೆ ನಮ್ಮೂರಿಗೆ ಬಸ್ ಇಲ್ಲ ಸ್ವಾಮಿ, ನಮ್ಮೂರಿಗೆ ರಸ್ತೆಗಳಿಲ್ಲ ಸ್ವಾಮಿ,
ನಮ್ಮೂರಿಗೆ ಕುಡಿಯೋ ನೀರು ಸರಿ ಇಲ್ಲ ಸ್ವಾಮಿ ಅಂತಂದಾಗ ಅವ್ರೇನಾದ್ರು ನಿಮ್ಗೆ ಏನಾದ್ರು ಪರಿಹಾರ ಕೊಟ್ರ? ಏನು ಕೊಡ್ಲಿಲ್ಲ. ಆದ್ರೆ ನಾವು ನಮಗೆ ನೀವೇನಾದ್ರು ಅಧಿಕಾರ ಕೊಟ್ಟಿದ್ದೀರಾ? ನಮ್ಮನ್ನೇನಾದ್ರು MLA ಮಾಡಿದ್ದೀರಾ? ನಮಗೇನಾದ್ರು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮೆಂಬರ್ನ ಮಾಡಿದ್ದೀರಾ? ಗ್ರಾಮ ಪಂಚಾಯತಿ ಮೆಂಬರ್ನಾದ್ರು ಮಾಡಿದ್ದೀರಾ? ಯಾವುದು ಇಲ್ಲ. ಆದ್ರೆ ಕೆಲಸ ಮಾಡಿ ಕೊಟ್ಟಿದ್ಯಾರು? ಯಾರು? KRS ಅವರು. ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರಿಗೆ ಇದು ಮಿಟ್ಲಕಟ್ಟೆ ಅನ್ನುವಂತ ಗ್ರಾಮ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಸುಮಾರು 35ರಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತ ಆಂಧ್ರಕ್ಕೆ ಇನ್ನೇನು 50 ಅಥವಾ 100 ಮೀಟರ್ ಹೋದ್ರೆ ಆಂಧ್ರದ ಬಾರ್ಡರ್ ಅಲ್ಲಿರುವಂತ ಗಡಿಯಲ್ಲಿರುವಂತ ಕಟ್ಟ ಕಡೆಯ ಹಳ್ಳಿ ಮಿಟ್ಲಕಟ್ಟೆ. ಈ ಕಟ್ಟ ಕಡೆಯ ಹಳ್ಳಿಗಳಿಗೆ ಮೂಲಭೂತ ಸೌಲಭ್ಯಗಳು, ಮೂಲಭೂತ ಸೌಕರ್ಯಗಳು, ಸರ್ಕಾರದ ಯೋಜನೆಗಳು ಯಾವುದು ಕೂಡ ಈ ಊರಲ್ಲಿ ಇರಲಿಲ್ಲ. ಹಾಗಾಗಿ ನಾವು ಬಂದು ಭೇಟಿ ಮಾಡಿ ಮಾರಮ್ಮನ ಗುಡಿ ಹತ್ರ ಒಂದು ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ಈ ಊರಿನ ಸಮಸ್ಯೆಗಳನ್ನ ಕುಂದುಕೊರತೆಗಳನ್ನ ಪಟ್ಟಿ ಮಾಡಿ ಆ ಸಮಸ್ಯೆಗಳ ಮಾಹಿತಿಯನ್ನ ನಾವು ಜಿಲ್ಲಾಧಿಕಾರಿಗಳ ಮುಂದೆ, ತಾಲೂಕಾ ದಂಡಾಧಿಕಾರಿಗಳ ಮುಂದೆ, ತಹಶೀಲ್ದಾರ್ ಕಚೇರಿ ಮುಂದೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಾಡ ಕಚೇರಿ, ಗ್ರಾಮ ಪಂಚಾಯತಿ ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿ ನಿಮ್ಮೂರಿಗೆ ಸದ್ಯಕ್ಕೆ 3 ಕೆಲಸವನ್ನ ಮಾಡಿಕೊಟ್ಟಿದ್ದೀವಿ. ಆ ಒಂದು ಕೆಲಸ ಬಸ್ ಬಂದಿರುವಂತದ್ದು, 2ನೇ ಕೆಲಸ ರಸ್ತೆ ನಿರ್ಮಾಣ ಆಗ್ತಾ ಇದೆ. ಯಾರಲ್ಲಿ ಈಗ ಬಸ್ಸಲ್ಲಿ ಬಂದ್ರಲ್ಲ ನೋಡಿದ್ರಲ್ವ, ಅಲ್ಲಿ JCB ತಗೊಂಡು ನೈಸ್ ರಸ್ತೆ ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರಾದ್ರೂ ಡೆಲಿವರಿ ಆದವರು ಅಂತ ಹಾಳಾದ ಗುಂಡಿ ಬಿದ್ದಂತ ರಸ್ತೆಗೆ ಹೋದ್ರೆ ಡೆಲಿವರಿ ಅಲ್ಲೇ ಆಗ್ತಾ ಇತ್ತು. ಅಲ್ಲೇ ಗೋವಿಂದ ಹುಡ್ತಿದ್ನೋ ಲಕ್ಷ್ಮಿ ಹುಡ್ತಾ ಇದ್ಲು, ಅಲ್ಲೇ ಹುಡ್ತಾ ಇದ್ಲು ರಸ್ತೆಲೆ. ಏನವ ಹಾಳಾಗಿತ್ತಿಲ್ವ ರಸ್ತೆ, ಬರ್ತಾ ಇತ್ತಲ್ವಾ? ಈಗ ಆ ರಸ್ತೆಯನ್ನ ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. 3ನೇ ವಿಚಾರ ಇಲ್ಲೇ ನಿಮ್ಮ ಕಣ್ಣು ಮುಂದೆನೆ ಇದೆ. ಏನದು? ಕುಡಿಯುವ ನೀರಿನ ವ್ಯವಸ್ಥೆ ಹಾಳಾಗೋಗಿತ್ತಂತ, ಅದು ಕೆಟ್ಟೋಗಿತ್ತಂತ. ಹೌದಾ? ಹೊಸದೇ ಕಲೆಕ್ಷನ್ ಇರ್ಲಿಲ್ಲ ಅಂತ ಮಾಡಿರ್ಲಿಲ್ಲ. ಈಗ ನಾವು ಅದಕ್ಕೆ ಅವತ್ತೇನೆ ನಾನು PDO ಜೊತೆ ಮಾತಾಡಿದೆ. ನೋಡಿದ್ರೆ ಯಾರೆಲ್ಲ ಕೇಳಿಸ್ಕೊಂಡಿಲ್ಲ ಗೊತ್ತಿಲ್ಲ. ಅಧಿಕಾರಿಗಳ ಜೊತೆ ಮಾತಾಡಿ 1 ತಿಂಗಳು ರೆಡಿ ಮಾಡಿ ಕೊಡ್ಬೇಕಂತ ಒತ್ತಾಯ ಮಾಡಿದ ಪ್ರಯುಕ್ತವಾಗಿ ಇವತ್ತು ನಿಮ್ಮೂರಿಗೆ ಶುದ್ಧ ಕುಡಿಯುವ ನೀರಿನ ಟ್ಯಾಂಕ್ ಬರುತ್ತೆ. ಇದು ನಿಮ್ಮೆಲ್ಲರಿಗೂ ಖುಷಿ ತಂದೈತಾ? ಒಳ್ಳೆ ನಿಮಗೆ ನೆಮ್ಮದಿ ತಂದೈತಾ? ನಾವು ಮಾಡುವಂತ ಕೆಲಸ ಇಷ್ಟ ಆಗೈತಾ? ಹಂಗಾದ್ರೆ ಜೋರಾಗಿ ಒಂದು KRS ಪಕ್ಷಕ್ಕೆ ಚಪ್ಪಾಳೆ ಹೊಡಿ. ನಿಮಗೆ ಖುಷಿ ಆಗೈತೆ ಅಂತಂದ್ರೆ ಈ ಭಾಗದ ಲೀಡರ್ ಆಗಿರ್ತಕ್ಕಂಥ ಹರೀಶ್ ರೆಡ್ಡಿಗೆ, ಈ ಭಾಗದ ಲೀಡರ್ ಆಗಿರ್ತಕ್ಕಂಥ ನಮ್ಮ ಏಕಾಂತ್ ರೆಡ್ಡಿಗೆ ಒಂದು ಜೋರಾದ ಚಪ್ಪಾಳೆ ಹೊಡಿ ನೋಡೋಣ. ನೋಡಿ, ಇಂಥ ಕೆಲಸವನ್ನ KRS ಪಕ್ಷ ಮಾಡ್ತಾ ಇದೆ. ನಾವು ನಿಮಗೆ ರೊಕ್ಕ ಕೇಳಿಲ್ಲ, ರೂಪಾಯಿ ಕೇಳಿಲ್ಲ, ಏನು ಕೇಳಿಲ್ಲ. ಆದ್ರೆ ನಿಮ್ಮೂರಿನ ಸಮಸ್ಯೆಯನ್ನು ಬಗೆಹರಿಸಿಕೊಟ್ಟಿದ್ವಿ. ನಿಮಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ನೀವು ಇನ್ನು ಈ ತರದ 100 ಸಮಸ್ಯೆಗಳಿಗೆ KRS ಪಕ್ಷಕ್ಕೆ ಮಾಹಿತಿ ಕೊಡಿ. ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಿಮಗೆ ಯಾವುದೇ ಕೆಲಸಕ್ಕೆ, ಯಾವುದೇ ಕಷ್ಟಕ್ಕೆ ಕೆಲಸವನ್ನು ಮಾಡಿಕೊಟ್ಟು ನಿಮ್ಮ ಸುಖವನ್ನ, ನಿಮ್ಮ ನೆಮ್ಮದಿಯನ್ನ, ನಿಮ್ಮ ಒಳ್ಳೆಯ ಜೀವನದ ಗುಣಮಟ್ಟವನ್ನ ಕಾಪಾಡುವಂತ ಕೆಲಸ KRS ಪಕ್ಷ ಮಾಡುತ್ತೆ. ಆ ಸಂದರ್ಭಕ್ಕೆ ನಾವು ಯಾವತ್ತೂ ನಿಮ್ ಜೊತೆಯಾಗಿರ್ತೀವಿ ಅಂತ ನಿಮ್ಮೆಲ್ಲರ ಜೊತೆ ವಿನಂತಿ ಮಾಡ್ತಾ, ನೀವು ಯಾವುದೇ ಕಾರಣಕ್ಕೂ ಅಂಜಾಕ್ ಹೋಗ್ಬೇಡಿ. ಅವನು ತಹಶೀಲ್ದಾರ್ ಆಗ್ಲಿ, AC ಆಗ್ಲಿ, DC ಆಗ್ಲಿ, PDO ಆಗ್ಲಿ, ಕುಲಕರ್ಣಿ ಆಗ್ಲಿ, ಯಾವುದೇ ಆಗ್ಲಿ, ಅವನು ಏನಾದ್ರು ನಿಮ್ಗೆ ಲಂಚಕ್ಕೆ ಬೇಡಿಕೆ ಇಟ್ರೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹಣಕ್ಕೆ ಹೆಂಡಕ್ಕೆ ಅಥವಾ ಏನಾದ್ರು ನಿಮಗೆ ಒತ್ತಡ ಮಾಡ್ತಾ ಇದ್ರೆ, ನಮ್ಮ ಈ ಭಾಗದ ಲೀಡರ್ ಆಗಿರ್ತಕ್ಕಂಥ ಏಕಾಂತ್ ರೆಡ್ಡಿ ಅವರಿಗೆ, ಹರೀಶ್ ರೆಡ್ಡಿ ಅವರಿಗೆ, ಮತ್ತೆ ನಮ್ಮ ಇದೇ ಪಕ್ಕದ ಬಂಜಗೆರೆಯ ನಮ್ಮ ಗೋವಿಂದರಾಜ್ ಅವರಿಗೆ ಎಲ್ರಿಗೂ ಗಮನಕ್ಕೆ ತನ್ನಿ ಅಂತ ಹೇಳ್ತಾ, ಇನ್ನು ನಿಮಗೆ ಶುಭವಾಗಲಿ. ಹಾಗೆ ಸೋಮವಾರ ದಿನ ಬರುವ ಸೋಮವಾರ ದಿನ ನಮ್ಮ ಪಕ್ಷದ ಹುಟ್ಟುಹಬ್ಬ ಐತೆ. ನಿಮ್ಮ ಮೊಮ್ಮಕ್ಕಳಿಗೆ ಹುಟ್ಟುಹಬ್ಬ ಮಾಡಿಲ್ಲ ನೀನು? ನಿಮ್ಮ ಮೊಮ್ಮಕ್ಕಳಿಗೆ ಹುಟ್ಟುಹಬ್ಬ, 5ನೇ ವರ್ಷದ ಹುಟ್ಟುಹಬ್ಬ, 10ನೇ ವರ್ಷದ ಹುಟ್ಟುಹಬ್ಬ ಅಂತೇಳಿ ಕೇಕ್ ಕೊಯ್ತಿಯಲ್ಲ, ಅದೇ ತರ ಸಮಾಜ ಸೇವೆ ಮಾಡಬೇಕು, ಈ ರಾಜ್ಯವನ್ನ ಕಟ್ಟಬೇಕಂತೇಳಿ ನಮ್ಮ ಪಕ್ಷವನ್ನ ಕಟ್ಟಿದೀವಿ. ಆ ಪಕ್ಷ ಹುಟ್ಟಿ 6 ವರ್ಷ ಮುಗಿದು 7ನೇ ವರ್ಷಕ್ಕೆ ಕಾಲಿಡ್ತಾ ಇದೀವಿ. ಅದಕ್ಕೆ ಒಂದು ಕೇಕ್ ಕೊಯ್ದು ಅಂದ್ರೆ ನಿನ್ಗೆ ಆಡು ಭಾಷೆಯಲ್ಲಿ ಅರ್ಥ ಮಾಡ್ತಾ ಇದ್ದೀನಿ. ಇಂಥ ಸಾವಿರಾರು ಜನರು ಸೇರಿ ಇಂಥ ಪಕ್ಷಕ್ಕೆ ರಾಜ್ಯದ ಮೂಲೆಯಿಂದ ಬಂದು ನಿಮ್ಮಂತ ತಾಯಂದಿರು, ನಿಮ್ಮಂತ ಹಿರಿಯರು, ನಿಮ್ಮಂತ ಯುವಕರು ಬಂದು ನಮ್ಮ KRS ಪಕ್ಷಕ್ಕೆ ಆಶೀರ್ವಾದ ಮಾಡುವಂತ ಕಾರ್ಯಕ್ರಮವನ್ನ ಚಿತ್ರದುರ್ಗದ ಮುರುಘಾ ರಾಜೇಂದ್ರ ಮೈದಾನ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದೀವಿ. ಅವತ್ತು ನಿಮ್ಮಂತ ಸಾವಿರಾರು ಬೀದರಿಂದ ಬರ್ತಾರೆ, ಗುಲ್ಬರ್ಗದಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ಮೈಸೂರಿಂದ ಬರ್ತಾರೆ,
ಉಡುಪಿಯಿಂದ ಬರ್ತಾರೆ, ಎಲ್ಲಾ ಭಾಗದಿಂದ ನಿಮ್ಮಂತ ಸಾವಿರಾರು ಜನ ಬಂದು ನಮ್ಮ ಪಕ್ಷಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಆ ಸಂದರ್ಭಕ್ಕೆ ನೀವೆಲ್ಲರೂ ಬಂದು ಸಾಕ್ಷಿಯಾಗಿ ಅಂತ ವಿನಂತಿ ಮಾಡುತ್ತಾ ದಯವಿಟ್ಟು ತಾವೆಲ್ಲರೂ ಬನ್ನಿ. ಒಳ್ಳೇದಾಗ್ಲಿ, ಶುಭಾಗ್ಲಿ. ಎಲ್ರಿಗೂ ಜೈ ಕರ್ನಾಟಕ, ಜೈ KRS.